ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದಾಗೆ ಫಸ್ಟ್ ನಾನು ನಿಮ್ಮೆಲ್ಲರ ಹತ್ರನೂ ಒಂದು ಅಪಾಲಜಿನ ಕೇಳಬೇಕಿತ್ತು. ಸೊ ಸಾರಿ ಪ್ರತಿಯೊಬ್ಬರಿಗೂ. ಸೊ ಸಾರಿ ಅಂತ ಕೇಳ್ತಾ ಇದ್ದೀನಿ ಅಂದರೆ ನನ್ನ ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರಾ. ಸೊ ಲಾಸ್ಟ್ ವ್ಲಾಗಲ್ಲಿ ತುಂಬ ಜನಕ್ಕೆ ನಾನು ಹಾಕಿದಂಥ ಒಂದು ಟೈಟಲಿಂದ ತುಂಬ ಬೇಜಾರಾಗಿದೆ. ಸೊ ನನ್ನ ವೆಲ್ ವಿಷರ್ ಆಗಲಿ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಅದೊಂದು ಟೈಟಲಿಂದ ಬೇಜಾರಾಗಿದೆ. ಬಟ್ ನಾನು ಆ ಟೈಟಲ್ ಹಾಕುವಂಥ ಇಂಟೆನ್ಷನ್ ನಿಮ್ಮನ್ನು ಮಿಸ್ಲೀಡ್ ಮಾಡಬೇಕು ಅನ್ನೋದು ಇರಲಿಲ್ಲ. ಸೀರಿಯಸ್ಲಿ ಹೇಳ್ತೀನಿ, ಬಿಕಾಸ್ ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಪ್ರಾಬ್ಲಿ ಒಂದು ಚಿಕ್ಕ ಮಿಸ್ಕಮ್ಯುನಿಕೇಷನ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿ ನಾನು ಏನೋ ಕನ್ವೆ ಮಾಡೋಕ್ಕೆ ಹೋಗಿ ಅದೇನೋ ಕನ್ವೆ ಆಯ್ತೇನೋ ಅನ್ನೋ ಥರ ಅನ್ನಿಸ್ತು. ಸೊ ಈ ರೀತಿಯಾಗಿ ಆಯಿತು. ಸೊ ನಾನು ಹಾಕಿದಂಥ ಟೈಟಲ್ ಏನಪ್ಪ ಅಂದರೆ ರಿಪೋರ್ಟ್ಸ್ ಬಂದಿದೆ. ರಿಪೋರ್ಟ್ಸ್ ನೋಡಿ ಶಾಕ್ ಆಯಿತು. ಬಿಕಾಸ್ ಅಲ್ಲಿ ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಓದಿ ನನಗೆ ತುಂಬ ಶಾಕ್ ಆಯಿತು ಅಂತ ನಾನು ಹಾಕಿದ್ದು. ಸೊ ಡೆಫಿನೆಟ್ಲಿ ನೀವು ಕಂಪ್ಲೀಟ್ ವಿಡಿಯೋ ನೋಡಿರೋರಿಗೆ ಅದು ಗೊತ್ತಿರುತ್ತೆ. ಲೈಕ್ ನಾನು ಕಂಪ್ಲೀಟ್ ವಿಡಿಯೋನಲ್ಲಿ ಸ್ಟಾರ್ಟಿಂಗ್ ವಿಡಿಯೋ 2 ಮಿನಿಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟಾರ್ಟ್ ಆಗ್ತಿದ್ದ ಹಾಗೆ ದಟ್ ಈ ರೀತಿಯಾಗಿ ರಿಪೋರ್ಟ್ಸಲ್ಲಿ ಆ ಒಂದು ಟೆಸ್ಟ್ನ ಮಾಡಿದರು ಡಾಕ್ಟರ್. ಓಕೆ, ಆ ಟೆಸ್ಟ್ನ ಮಾಡಿಸಿದ್ರು. ಸೊ ಆ ಟೆಸ್ಟಲ್ಲಿ ನನಗೆ ಫಸ್ಟು ರಿಪೋರ್ಟ್ಸ್ ಕೊಡ್ತಾ ಇರಬೇಕಾದ್ರೆ ಲಾಸ್ಟ್ ಪೇಜ್ ನೋಡಿದಾಗ ಆ ಒಂದು ಇದೇನೇ ಇದ್ದಿದ್ದು, ಅದನ್ನು ಕೂಡ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಅದನ್ನು ನೋಡಿ ಸಡನ್ಲಿ ಫಸ್ಟ್ ನಾನು ಕೂಡ ತುಂಬ ಶಾಕ್ ಆದೆ, ತುಂಬ ಭಯನೇ ಆಯಿತು ಲಿಟ್ರಲಿ ನನಗೆ. ಅದಾದಮೇಲೆ ನಾನು ಮತ್ತೆ ಅದ್ರ ರೇಂಜಸ್ ಕಾಣಿಸ್ತಾ ಇಲ್ವಲ್ಲ ಅಂತ ನೆಕ್ಸ್ಟ್ ಪೇಜಲ್ಲಿ ನೋಡಿದ್ರೆ ಅದ್ರ ರೇಂಜಸ್ ಇತ್ತು. ಸೊ ಈ ಒಂದು ಕನ್ಫ್ಯೂಷನ್ ನನಗೂ ಕೂಡ ಆ ಮೂಮೆಂಟಲ್ಲಿ ಆಯಿತು. ಸೊ ಅದಕ್ಕೆ ನಾನು ತುಂಬ ಶಾಕ್ ಆದೆ. ಆ್ಯಂಡ್ ಅದನ್ನೇ ತೆಗೆದು ನಾನು ಟೈಟಲಲ್ಲಿ ಹಾಕಿದ್ದು. ಅದಲ್ಲದಂತೆ ನಿಮ್ಮನ್ನು ಮಿಸ್ಲೀಡ್ ಮಾಡಬೇಕು ಅಥವಾ ನಾನು ಸುಳ್ಳು ಹೇಳಬೇಕು ಅಂತ ನನ್ನ ಯಾವುದೇ ಇಂಟೆನ್ಷನ್ ಆ ಥರ ಇರಲಿಲ್ಲ. ಪ್ರಾಬ್ಲಿ ನಾನು ಕಮ್ಯುನಿಕೇಟ್ ಅಂದರೆ ನಾನು ಕನ್ವೆ ಮಾಡಿದಂಥ ಒಂದು ರೀತಿ ಅಂದರೆ ನಾನು ಬರೆದಿದ್ದಂಥ ಒಂದು ಟೈಟಲ್ ತಪ್ಪಾಗಿತ್ತೇನೋ ಅಂತ ಅನಿಸುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ನನ್ನ ವೆಲ್ ವಿಷರ್ಸ್ಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಪ್ರತಿಯೊಬ್ಬರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಉದ್ದೇಶ ಅದಿರಲಿಲ್ಲ. ಬಟ್ ಕೆಲವೊಮ್ಮೆ ಆಗ್ಬಿಡುತ್ತಲ್ಲ, ಮಿಸ್ಟೇಕ್ಸ್ ಆಗಿಬಿಡುತ್ತೆ. ಸೊ ಆ ರೀತಿಯಾದಂಥ ಒಂದು ಮಿಸ್ಟೇಕ್ ಆಯಿತು. ಬಟ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವಿಡಿಯೋನ ನೋಡಿದ ಮೇಲೆ ನನಗೆ ಹೇಳಿರೋದಿದೆ ದಟ್ ಸುಪ್ರಿಯಾ ತುಂಬ ಭಯ ಆಗ್ಬಿಡ್ತು ನಮಗೆ ನೀವು ಟೈಟಲ್ ಹಾಕ್ತಿದ್ದ ಆ ಥರ ನೋಡಿ. ಬಟ್ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಮ್ಗೆ ಅರ್ಥ ಆಯಿತು. ಬಟ್ ಪ್ಲೀಸ್ ಈ ಥರ ಟೈಟಲ್ ಹಾಕಬೇಡಿ ಅಂತ ತುಂಬ ಜನ ಹೇಳಿದ್ರಿ. ಆ್ಯಂಡ್ ಕೆಲವೊಬ್ಬರು ಮತ್ತೆ ಬರೀ ಟೈಟಲ್ನ ನೋಡಿದ್ದಾರೆ, ವಿಡಿಯೋನ ನೋಡಿದಂತೆ ಈ ಥರ ಏನಕ್ಕೆ ಟೈಟಲ್ ಹಾಕಿದ್ದೀರಾ ಅಂತ ಕೂಡ ಹೇಳಿರೋದಿದೆ. ಸೊ ದಟ್ಸ್ ಓಕೆ. ಒಂದು ಮಿಸ್ಟೇಕ್ ಆಯಿತು. ಬಟ್ ಆ ಮಿಸ್ಟೇಕ್ ನಾನು ರೆಕ್ಟಿಫೈ ಮಾಡಿಕೊಂಡೆ, ಮೊನ್ನೆನೇ ರೆಕ್ಟಿಫೈ ಮಾಡಿಕೊಂಡೆ. ನೀವು ನೋಡಿದ್ರೆ ನಾನು 2-3 hours ನಾನು ಆ್ಯಕ್ಚುಲಿ ಫೋನೇ ಜಾಸ್ತಿ ನೋಡಿರಲಿಲ್ಲ. ಆಯಿತಾ, ವೀಡಿಯೋ ಹಾಕಿಬಿಟ್ಟ ಮೇಲೆ ನಾನು ಏನು ಜಾಸ್ತಿ ನೋಡೋಕ್ಕೆ ಹೋಗೋದಿಲ್ಲ. ವಿಡಿಯೋ ಹೇಗೆ ಪ್ರೊಸೆಸ್ ಆಗ್ತಿದೆ ಅಂತ ನಾನು ತುಂಬ ಸ್ಟ್ರೆಸ್ ತಗೊಳ್ಳೋದಿಲ್ಲ. ಬಿಕಾಸ್ ಮಕ್ಕಳು ಇರ್ತಾರೆ, ಮಕ್ಕಳದ್ದೇ ನೋಡಬೇಕಲ್ಲ. ಸೊ ಅದಾದಮೇಲೆ ಒಂದು 2-3 hours ಆದಮೇಲೆ ಪುನೀತ್ ಬಂದರು. ಪುನೀತ್ ಕೂಡ ಅವರು ಕೂಡ ಹೇಳಿದ್ರು, ನೀನು ಈ ಥರ ಟೈಟಲ್ ಹಾಕಿದ್ಯಾ, ಅದು ಎಷ್ಟು ಮಿಸ್ಲೀಡ್ ಮಾಡ್ತಾ ಇದೆ ಅಂತ. ಸರಿ ಆಯಿತು, ಹೌದಾ, ನನಗೆ ಆ ಥರ ಅನ್ನಿಸ್ಲಿಲ್ಲ. ಬಿಕಾಸ್ ನಾನು ಕನ್ವೆ ಮಾಡಬೇಕಾಗಿದ್ದು ಏನಪ್ಪ ಅಂದರೆ ನಾನು ರಿಪೋರ್ಟ್ಸ್ ನೋಡಿದ ತಕ್ಷಣ ನಾನು ತುಂಬ ಶಾಕ್ ಆದೆ. ಅದನ್ನು ನಾನು ಆ್ಯಕ್ಚುಲಿ ಹೇಳಬೇಕಾಗಿದ್ದು. ಬಟ್ ಪ್ರಾಬ್ಲಿ ಅದು ಮಿಸ್ಲೀಡ್ ಆಯಿತು, ಮಿಸ್ಕಮ್ಯುನಿಕೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದರಿಂದ ತುಂಬ ಜನ ಬೇಜಾರು ಮಾಡ್ಕೊಂಡ್ರಿ. ಸೊ ಪ್ರತಿಯೊಬ್ಬರಿಗೂ ಮತ್ತೆ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ನನ್ನ ಉದ್ದೇಶ ಯಾವತ್ತೂ ನಿಮ್ಮನ್ನು ಮಿಸ್ಲೀಡ್ ಮಾಡೋದಾಗಲಿ ಅಥವಾ ನಾನು ಸುಳ್ಳು ಟೈಟಲ್ ಹಾಕೋದಾಗಲಿ ಆ ಥರ ನಾನು ಯಾವತ್ತೂ ಮಾಡಲ್ಲ. ಸೊ ನನ್ನ ಮೇನ್ ಉದ್ದೇಶ ಏನಿರುತ್ತಪ್ಪ ಅಂದರೆ ನನ್ನ ವೀಡಿಯೋನಲ್ಲಿ ಏನಿದೆಯೋ ಕಂಪ್ಲೀಟ್ ಒಂದು 20-25 ನಿಮಿಷದ ವೀಡಿಯೋನಲ್ಲಿ ಏನಿದೆಯೋ ಅದನ್ನು ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಟೈಟಲ್ ಬರೆದು ಹಾಕಬೇಕು ಅನ್ನೋದು ನನ್ನ ಒಂದು ಇದಿರುತ್ತೆ, ಥಿಂಕಿಂಗ್ ಇರುತ್ತೆ. ಹಾಗೂ ಕೆಲವೊಬ್ಬರು ಈ ಥರ ಕೂಡ ಕಾಮೆಂಟ್ ಮಾಡಿದರು, ದುಡ್ಡಿಗೋಸ್ಕರ ಅಥವಾ ವ್ಯೂಸ್ ಬರೋದಕ್ಕೋಸ್ಕರ ಏನು ಬೇಕಾದರೂ ಟೈಟಲ್ ಹಾಕ್ತೀರಾ, ಏನು ಬೇಕಾದರೂ ಥಂಬ್ನೇಲ್ ಹಾಕ್ತೀರಾ ಅಂತ. ಸೊ ನಾನು ವ್ಯೂಸ್ಗೋಸ್ಕರ, ದುಡ್ಡಿಗೋಸ್ಕರ ಏನು ಬೇಕಾದರೂ ಟೈಟಲ್ ಹಾಕುವಾಗಿದ್ದಿದ್ರೆ ನಾನು ತುಂಬ ಮುಂಚೆಯಿಂದನೇ ಆ ರೀತಿಯಾಗಿ ಹಾಕೊಂಡು ಬರ್ತಿದ್ದೆ. ಆ್ಯಂಡ್ ಇಷ್ಟೊತ್ತಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲೋ ಇರ್ತಿದ್ರೇನೋ. ಬಟ್ ನಾನು ಯಾವತ್ತೂ ಆ ಥರ ಮಾಡಿಲ್ಲ. ನನ್ನ ವೀಡಿಯೋನಲ್ಲಿ ಏನಿದೆಯೋ ಅಷ್ಟೇ ಪ್ರಾಂಪ್ಟಾಗಿ ನಾನು ಅದನ್ನು ಟೈಟಲ್ ಹಾಗೂ ಥಂಬ್ನೇಲಲ್ಲಿ ಹಾಕಿದ್ದೀನಿ. ಅದಲ್ಲದಂತೆ ನಾನು ಸುಮ್ಮನೆ ಹುಟ್ಟಿಸ್ಕೊಂಡು ಹಾಕೋದಾಗಲಿ ಅದೆಲ್ಲ ನಾನು ಯಾವತ್ತೂ ಸಹ ಮಾಡಿಲ್ಲ. ಅದು ನನ್ನ ಹಾನೆಸ್ಟ್ ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರಿಗೂ, ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಎಷ್ಟು ಹಾನೆಸ್ಟ್ ಆಗಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ತಗೊಂಡು ಅಂತ. ಸೊ ಹೋಪ್ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ. ಸೊ ಇದಷ್ಟು ಒಂದು ಕ್ಲಾರಿಫೈ ಮಾಡಬೇಕಾಗಿತ್ತು. ನಾನು ಪ್ರಾಬ್ಲಿ ಇದು ಕ್ಲಾರಿಫೈ ಮಾಡ್ದಲೇ ಕೂಡ ಇರ್ಬೋದಾಗಿತ್ತು. ಬಟ್ ಸ್ಟಿಲ್ ನನಗೆ ಪುನೀತ್ ಕೂಡ ಹೇಳಿದ್ರು, ಲಚ್ಚು ಹೇಳಿದ್ರು, ನಾನು ಎಲ್ಲರೂ ಹೇಳಿದ್ರು, ಬೇಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟುಬಿಡು, ಏನಕ್ಕೆ ನಿನ್ನ ವ್ಯೂವರ್ಸ್ ನಿನ್ನ ಅಷ್ಟು ಇಷ್ಟಪಡ್ತಾರೆ. ಸೊ ಅವ್ರಿಗೆ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಡಲೇಬೇಕಲ್ವಾ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಆಗಿ ಕೊಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಹಾಗಿರಲಿಲ್ಲ, ಡೆಫಿನೆಟ್ಲಿ ಆಗಿರಲಿಲ್ಲ. ಬಟ್
ಅದೇ ಸ್ವಲ್ಪ ಮಿಸ್ಕಮ್ಯುನಿಕೇಟ್ ಆಯಿತು ಅಂತ ಅನ್ಕೊತೀನಿ. ಬಟ್ ಸ್ಟಿಲ್ ಐ ಆಮ್ ರಿಯಲಿ ವೆರಿ ಸಾರಿ. ಯಾರಿಗಾದ್ರೂ ಬೇಜಾರಾಗಿದ್ದರೆ ಇನ್ಯಾವತ್ತೂ ನಾನು ಈ ರೀತಿಯಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಏನಪ್ಪ ಅಂದರೆ ನಾವೊಂದು ಟೈಟಲ್ ಬರೆದ್ರೆ ಆ ಟೈಟಲ್ನ ನಮ್ಮ ಅಮ್ಮನ ಹತ್ರ ಕೇಳ್ತೀನಿ, ಪುನೀತ್ ಹತ್ರ ಕೇಳ್ತೀನಿ, ಲಚ್ಚು ಹತ್ರ ಕೇಳ್ತೀನಿ. ಸೊ ಎಲ್ಲರ ಹತ್ರ ಕೇಳ್ತೀನಿ, ಓಕೆ ಈ ಟೈಟಲ್ ಚೆನ್ನಾಗಿದೆಯಾ, ಇದರಲ್ಲಿ ಪಾಸಿಟಿವ್ ಆಗಿದೆಯಾ ಅಂತಾರೆ. ಬಿಕಾಸ್ ನಾನು ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಹೇಳ್ತೀನಿ, ಎಲ್ಲರೂ ಪಾಸಿಟಿವ್ ಆಗಿರಿ, ನೆಗೆಟಿವಿಟಿ ಬೇಡ, ನೆಗೆಟಿವಿಟಿ ನಮ್ಮನ್ನೇ ತಿನ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಬಟ್ ಪ್ರಾಬ್ಲಿ ಇದೊಂದು ಸ್ವಲ್ಪ ಇದಾಯಿತು. ಐ ಹೋಪ್ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ. ಆ್ಯಂಡ್ ಫ್ರೆಂಡ್ಸ್, ಸೊ ಎಸ್, ಇದೊಂದು ಸ್ಯಾರಿ ನಾನು ಮೊನ್ನೆ ಬ್ಲಾಗಲ್ಲಿ ತೋರಿಸಿದೆ. ಅವಾಗ ತುಂಬ ಜನ ಹೇಳಿದ್ರಿ ಮತ್ತೆ ತೋರಿಸಿ, ಮತ್ತೆ ಎಲ್ಲಿ ತೊಗೊಂಡ್ರಿ ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ರು. ಸೊ ಎಸ್ ಫ್ರೆಂಡ್ಸ್, ಇದೊಂದು ಸ್ಯಾರಿ ಬಂದು ನಾನೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸ್ಯಾರಿ ಕ್ರಿಯೇಷನ್ಸ್ ಅಂತ, ಆ ಪೇಜಿಂದ ತರಿಸಿದ್ದು. ಆ ಸ್ಯಾರಿ ಕ್ರಿಯೇಷನ್ಸ್ ಅವ್ರ ಪೇಜ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬಾ ಒಳ್ಳೊಳ್ಳೆ ಸ್ಯಾರೀಸ್ ಇದೆ, ಲೈಕ್ ಟ್ರೆಡಿಷನಲ್ ಸ್ಯಾರೀಸ್ ಇಂದ ಹಿಡಿದು ಈ ಥರ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದು ನೋಡಿದ್ರೆ ನೀವು, ಇದೊಂದು ಕಂಪ್ಲೀಟ್ ಈ ಥರದೊಂದು ಬ್ಲೂ ಕಲರಲ್ಲಿ ಒಂಥರ ಶೈನಿಂಗ್ ಬ್ಲೂ ಬರುತ್ತಲ್ಲ, ಆ ಥರ ನೋಡ್ಬೋದು ಎಷ್ಟು ಶೈನ್ ಆಗ್ತಿದೆ ಅಂತ. ಸೊ ಈ ಥರ ಶೈನಿಂಗ್ ಬ್ಲೂ ಕಲರಲ್ಲಿ ಫುಲ್ ಪ್ಲೇನ್ ಸ್ಯಾರಿ ಆಯಿತಾ, ಕಂಪ್ಲೀಟ್ ಪ್ಲೇನ್ ಸ್ಯಾರಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಪ್ಲೇನ್ ಸ್ಯಾರಿ ಮೇಲೆ ನೀವು ಮನೆಯಲ್ಲೇ ಕುತ್ಕೊಂಡು ವರ್ಕ್ ಕೂಡ ಮಾಡ್ಬೋದು. ತುಂಬ ಈಸಿ. ಈ ಥರ ಸ್ಯಾರಿ ವರ್ಕ್ ಆಗಲಿ ಅಥವಾ ಒಂದು ಸಿಂಪಲ್ ಪ್ಲೇನ್ ಬ್ಲೌಸ್ ಮೇಲೆ ವರ್ಕ್ ಮಾಡೋದೆಲ್ಲ ತುಂಬ ಈಸಿ. ಅದು ಯಾವತ್ತಾದರೂ ನಾನು ಬೇರೆ ನಮ್ಮ ಮನೆಗೆ ಶಿಫ್ಟ್ ಆಗ್ತೀನಲ್ಲ, ಅವಾಗ ಹೇಳ್ಕೊಡ್ತೀನಿ, ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಮಾಡ್ಕೊತಿದ್ದೆ ಅಂತ. ಸೊ ಈ ಸ್ಯಾರಿಗೆ ಆ ಥರ ವರ್ಕ್ ಕೂಡ ಮಾಡಿಸ್ಬೋದು. ಆ್ಯಂಡ್ ಇಲ್ಲ ಅಂದ್ರೂ ತುಂಬ ಚೆನ್ನಾಗಿದೆ ಇದು ಸ್ಯಾರಿ, ತುಂಬಾ ಶೈನ್, ಮತ್ತು ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ. ಸೊ ಇದನ್ನು ತರಿಸಿದೆ. ಯುಗಾದಿ ಹಬ್ಬ ಬರ್ತಾ ಇದೆ, ಮತ್ತು ನಾವು ಮನೆ ಶಿಫ್ಟಿಂಗ್ ಎಲ್ಲ ಮಾಡ್ತೀವಲ್ಲ, ಹಾಲು ಉಗ್ಸೋಕ್ಕಾಗಲಿ ಅಥವಾ ಯುಗಾದಿ ಹಬ್ಬಕ್ಕಾದ್ರೆ ಆಗಲಿ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಆ್ಯಂಡ್ ಇದ್ರದ್ದು ಬ್ಲೌಸ್ ಕೂಡ ಸ್ಟಿಚಿಂಗ್ ಆಗಿದೆ. ಸೊ ಈ ಸ್ಯಾರಿ ಕಂಪ್ಲೀಟ್ ಪ್ಲೇನ್ ಇರುತ್ತೆ, ಮತ್ತು ಇದ್ರದ್ದು ಬ್ಲೌಸ್ ನೋಡಿದ್ರೆ ನೀವು ಫುಲ್ ಗ್ರ್ಯಾಂಡ್ ಬ್ಲೌಸ್ ಬಂದಿದೆ ಆಯಿತಾ. ಇದಕ್ಕೆ ಸ್ಪೆಷಲಿ ಇದ್ರದ್ದು ಸ್ಲೀವ್ಸ್. ಸೊ ಸ್ಲೀವ್ಸ್ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಸ್ಲೀವ್ಸ್ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು ಬ್ಲೌಸ್ ಈ ರೀತಿಯಾಗಿದೆ. ಬ್ಲೌಸ್ ತುಂಬ ಈ ಥರ ಫುಲ್ ನೆಟ್ ಬ್ಲೌಸ್ ಬರುತ್ತೆ. ಆ್ಯಂಡ್ ಕಂಪ್ಲೀಟ್ ಬ್ಲೌಸ್ ಬಂದು ನೆಟ್ ಇತ್ತು. ನಾನು ಅದಕ್ಕೆ ಈ ಥರ ಕಾಟನ್ ಲೈನಿಂಗ್ ಹಾಕಿದ್ದಾರೆ. ನೀವು ಬೇಕಾದರೆ ಈ ಥರ ಶೈನಿಂಗ್ ಬಟ್ಟೆ ಬರುತ್ತಲ್ಲ, ಅದೇನಂತಾರೆ ಅದನ್ನ, ಸ್ಯಾಟನ್ ಬಟ್ಟೆ. ಸೊ ಸ್ಯಾಟನ್ ಲೈನಿಂಗ್ ಕೂಡ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ಪ್ರಿನ್ಸ್ ಕಟಿಂಗ್ ಬ್ಲೌಸ್ ಫ್ರಂಟಲ್ಲಿ ಮತ್ತು ಬ್ಯಾಕ್ ಹುಕ್ಸ್ನ ಕೊಟ್ಕೊಂಡು ಹೊಲಿಸ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಸ್ಲೀವ್ಸ್ ಹತ್ರ ಎಲ್ಲ. ನಾನು ಹುಡ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿದೆ ಅಂತ. ಆ್ಯಂಡ್ ಇದರದ್ದು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ, ಇದಕ್ಕೆ ಒಂದು ಈ ರೀತಿಯಾದಂಥ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಆ್ಯಕ್ಚುಲಿ ಈ ಸ್ಯಾರಿ ತುಂಬ ಜಾಸ್ತಿ ಲುಕ್ ಎಂತಕ್ಕಪ್ಪ ಅಂದರೆ, ಈ ಸ್ಯಾರಿದು ಬ್ಲೌಸ್ ಮತ್ತು ಇದಕ್ಕೆ ಬಂದಿರುವಂತಹ ಬೆಲ್ಟ್ ಹಾಗೂ ಈ ಸ್ಯಾರಿನಲ್ಲಿರುವಂತಹ ಶೈನ್, ಅದು ಸಿಕ್ಕಾಪಡೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಬಂದು ಒಂಥರ ವೆಸ್ಟರ್ನ್ ಸ್ಟೈಲ್ನ ಕ್ರಿಯೇಟ್ ಮಾಡುತ್ತೆ. ಸೊ ನನಗೆ ಈ ಥರ ವೆಸ್ಟರ್ನ್ ಸ್ಟೈಲ್ ಆಗಿರುವಂಥ ಸ್ಯಾರಿ ಬೇಕಿತ್ತು. ತುಂಬ ಟೈಮ್ ಆಗಿತ್ತು ಈ ಥರ ತೊಗೊಂಡಿಲ್ಲ, ಬರೀ ಸಿಲ್ಕ್ ಸ್ಯಾರಿನೇ ತೊಗೊತಿದ್ದೆ. ಮುಂಚೆ ಎಲ್ಲ ತುಂಬ ಜಾಸ್ತಿ ತೊಗೋತಿದ್ದೆ ನಾನು, ಈ ಥರ ಹೆವಿ ಬಾರ್ಡರ್ಸ್, ಆ ಥರ ವೆಸ್ಟರ್ನ್ ಸ್ಟೈಲ್ ಕ್ರಿಯೇಟ್ ಮಾಡುವಂಥ ಸ್ಯಾರಿ. ಸೊ ಇವಾಗ ಇದನ್ನು ತರಿಸ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜ್ ಸ್ಯಾರಿ ಕ್ರಿಯೇಷನ್ಸ್ ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ನಾನು ಲೈಕ್ ನೋಡೋದಲ್ಲ, ಸಿಕ್ಕಾಪಡೆ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಕೂಡ ಇದೆ. ಸೊ ನೀವು ಏನಾದರೂ ನಿಮಗೆ ಯುಗಾದಿ ಹಬ್ಬಕ್ಕೆ ಬೇಕು ಅಂದರೆ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಅವ್ರ ಪೇಜ್ನ. ಸೊ ಈ ಸ್ಯಾರಿನ ಉಟ್ಕೊಂಡು ತೋರಿಸ್ತೀನಿ ಬನ್ನಿ. ಲಕ್ಷಿತದ್ದು ಸ್ಕೂಲ್ ಡೇ ಆಯಿತು, ಲೈಕ್ ಆಲ್ಮೋಸ್ಟ್ ಒಂದು 10 days ಆಯಿತು. ನಾನು ವ್ಲಾಗ್ನೇ ಹಾಕೋಕ್ಕಾಗಿರಲಿಲ್ಲ. ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಲಕ್ಷಿತ್ ಸ್ಕೂಲ್ ಡೇಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸ್ಕೂಲ್ ಡೇ ಅವ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಅಂತೂ ಫುಲ್ ಖುಷಿ ಆಗೋಯ್ತು. ಆ್ಯಂಡ್ ಅದೇ ಮೂಮೆಂಟಲ್ಲಿ ಲಚ್ಚು ಒಂದು ಸ್ವಲ್ಪ ಇಮೋಷ್ನಲ್ ಕೂಡ ಆಗಿಬಿಟ್ಲು. ಅವಳು ಏನಕ್ಕೆ ಇಮೋಷ್ನಲ್ ಆದ್ಲು ಅಂತ ಅವಳ ಹತ್ರನೇ ಕೇಳಿ. ಓಕೆ ಫ್ರೆಂಡ್ಸ್, ಸ್ಯಾರಿ ಉಟ್ಕೊಂಡಿದ್ದೀನಿ ನೋಡಿ, ಹೇಗೆ ಕಾಣಿಸ್ತಾ ಇದೆ, ಕಂಪ್ಲೀಟ್ ಲುಕ್ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇಯರಿಂಗ್ಸ್ ಯಾವ್ದು ಹಾಕೋಣ ಅಂತ. ಇದೊಂದು ಜುಮ್ಕಾ ಇದೆ, ಇದು ಆ್ಯಕ್ಚುಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅನಿಸುತ್ತೆ. ಇನ್ನೊಂದು ಇದಿದೆ, ಇದೊಂದು ಸ್ವಲ್ಪ ಅಂದರೆ ಈ ಸ್ಲೀವ್ಸ್ಗೆಲ್ಲ ಮ್ಯಾಚ್ ಆಗುತ್ತೆ. ಇದು ನೋಡಿ, ಇದು ಹಾಕೊಳ್ಳ ಎರಡು ಹಾಕೊಂಡೋಣ. ಆ್ಯಕ್ಚುಲಿ ಜುಮ್ಕಾನೇ ಮ್ಯಾಚ್ ಆಗುತ್ತೆ ಅನ್ಕೊತೀನಿ ಅಲ್ವಾ. ಒಂದೆರಡು ರೀಲ್ಸ್ ಮಾಡೋಣ ಅಂತ, ಹೇಗಿದ್ರು ಸ್ಯಾರಿ ಉಟ್ಕೊಂಡಿದ್ದೀನಲ್ವ ನಿಮಗೆ ತೋರ್ಸೋಕ್ಕೆ. ಸೊ ರೀಲ್ಸ್ ಕೂಡ ಮಾಡ್ಕೊಳ್ಳೋಣ ಅಂತ. ಈ ಇಯರಿಂಗ್ಸ್ ಎಲ್ಲ ನಾವು ಒಂದು ಜಮಾನದಲ್ಲಿ ತೊಗೊಂಡಿದ್ದು, ಲಿಟ್ರಲಿ ಲೈಕ್ ಎಷ್ಟು ಗೊತ್ತಾ, ಲಚ್ಚು ಮದುವೆ ಒಂದು 3-4 years ಆಯಿತು ಇಯರಿಂಗ್ಸ್ ಎಲ್ಲ ತೊಗೊಂಡು, ಹಾಕ್ಕೊಂಡೇ ಇಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ, ನಮಗೆ ಈ ಇಯರಿಂಗ್ಸ್ ಚೇಂಜ್ ಮಾಡೋದು ಅಥವಾ ಏನಾದರೂ ಲೈಕ್ ಆರ್ನಮೆಂಟ್ಸ್ ಹಾಕ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಕೆಲಸ. ತೊಗೊಳೋದೇನೋ ತುಂಬ ತೊಗೊತೀವಿ, ಬಟ್ ಹಾಕ್ಕೊಳ್ಳೋದು ಮಾತ್ರ ಬೇಜಾರು. ಅಂದರೆ ಹುಡುಕಿ ಹಾಕೋಬೇಕಲ್ವಾ. ಹೇಗೆ ಕಾಣಿಸ್ತಿದೆ ಇದು? ಸ್ವಲ್ಪ
ಹೇಗೆ ಕಾಣಿಸ್ತಿದೆ ಈಗ ಹೇಳಿ, ಕಾಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದೆಯಾ? ಇಯರಿಂಗ್ಸ್ ಹಾಕ ಬಾ ತೆಗಿಯೇ. ಇಯರಿಂಗ್ಸ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಇಯರಿಂಗ್ಸ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಅದು ಪರ್ಫೆಕ್ಟ್ ಮ್ಯಾಚ್ ಆಗ್ತಾ ಇದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲ ಇದನ್ನೇ ಹಾಕುವಲ್ಲ, ಕ್ಯಾಮ್ರಾದಲ್ಲಿ ಅದು ಚೆನ್ನಾಗಿ ಕಾಣಿಸ್ತೈತಾನೆ. ನೋಡಿ ಎರಡು ಚೆನ್ನಾಗಿ ಅಂದರೆ ಅದು ಪರ್ಫೆಕ್ಟ್ ಮ್ಯಾಚ್. ಅದು ಕಾಂಟ್ರಾಸ್ಟ್ ಪಿಂಕಲ್ಲಿ ನೋಡಿ ಏನಾದರೂ ಬೇಕಂದ್ರೆ ಅದು ಎರಡೇ ಚೆನ್ನಾಗಿ ಕಾಣಿಸ್ತಿದೆ. ಬಾ ಬೇಗ, ನನ್ನ ಕೆಲಸ ಇದೆ. ಏನಮ್ಮ ಯಾವ ಚೆನ್ನಾಗಿ ಕಾಣಿಸ್ತಿದೆ ಮಗನೇ? ಕ್ಯಾಮ್ರಾದಲ್ಲಿ ನೋಡಿ ಯಾವ ಚೆನ್ನಾಗಿ ಕಾಣಿಸ್ತಿದೆ. ನಿಂಗೆ ಯಾವ್ದು ಇಷ್ಟ ಆಯ್ತು? ಎರಡೂ ಇಷ್ಟ ಆಯ್ತು ನನಗೆ. ಇದು ತುಂಬಾ ಎದ್ದು ಕಾಣಿಸ್ತಾ ಇದೆ, ಅದಕ್ಕೆ ಚುಮ್ಕಾನೆ ಹಾಕೋ. ಅಯ್ಯೋ ಅಯ್ಯೋ ಅಣ್ಣ ಅಣ್ಣ ಬಾಂಡು ಕೊಡಮ್ಮ. ಅದು ಹಾಕೊಳ್ಳ, ಇದು ಹಾಕೊಳ್ಳ. ನನ್ನ ಮಗ ಇದು ಹಾಕೊಂಡವನಪ್ಪ. ಏನಪ್ಪ ನನ್ನ ಮಗ ಹೇಳ್ತಾವನೇ. ಜಿಂಗ್ರಾ ನಿನ್ಗೆ ಹಾಕ್ತೀನಿ ಬೈ, ಬರೀ ಹಾಕ್ತೀನಿ ಬೈ. ಬಿದ್ದೋಗ್ತೀಯ ಲಚ್ಚು, ನೀನು ದಯವಿಟ್ಟು ಬಾಗಿ ಏನು ಹೇಳ್ಬೇಡ. ಅವ್ನು ಮೇಲಿರ್ಬೇಕಾದ್ರೆ ನನ್ನ ಹಾರ್ಟೇ ಬಾಯಿಗೆ ಬಂದ್ಬಿಡುತ್ತಲ್ಲಿ. ಜಿಂಗ್ರಾ ಏನಿ ನಿಮ್ಮ ಅಣ್ಣ ಹೋಗ್ಬಿಟ್ಟು ನನ್ನ ಮಗನ ಎಬ್ಬರಿಸೋನಲ್ಲೋ ಒಳ್ಳೇದೇ. ಅವ್ನಿಗೇನು ಗೊತ್ತಾಗಲ್ಲ. ಅಕ್ಕ ನಿಂದು ಆದ್ಮೇಲೆ ನಾನು ಕರಿಯಕ್ಕ. ಓಕೆ ಫ್ರೆಂಡ್ಸ್, ಇವಾಗ ನಾನು ನಿಮ್ಮೆಲ್ಲರ ಜೊತೆ ಲಕ್ಷಿತ್ ಸ್ಕೂಲ್ ಡೇನ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ವಿಡಿಯೋ ಮಾಡುವಂಥ ಯಾವುದೇ ಪ್ಲ್ಯಾನ್ನ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ರ್ಯಾಂಡಮ್ ಆಗಿ ಜಸ್ಟ್ ಮಿಡ್ಡಿಂದ ಸ್ಟಾರ್ಟ್ ಆಗಿದೆ ಅದು. ಆ್ಯಂಡ್ ಹೋಗಿದ ತಕ್ಷಣವೇ ಆಲ್ರೆಡಿ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಸೆಲೆಬ್ರೇಷನ್ ಏನಿದೆಯೋ ಅದು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಒಂದು 15 ಮಿನಿಟ್ಸ್ ಲೇಟ್ ಆಗಿಬಿಟ್ಟಿದ್ವಿ. ಬಟ್ ಚಿಕ್ಕ ಮಕ್ಕಳ ಡ್ಯಾನ್ಸ್ ನೋಡೋದೇ ಒಂಥರ ಸಖತ್ ಖುಷಿ ಆಗ್ತಿತ್ತು.
ಹಾಡನ್ನ ಕೇಳಿ ಯಾರಿಗೆಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸಿದೆ ಹಾಗೂ ಯಾರಿಗೆಲ್ಲ ಅವರ ಸ್ಕೂಲ್ ಡೇ ನೆನಪಾಯಿತು ಅನ್ನೋದನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಪ್ರಾಬ್ಲಿ ಎಲ್ಲರೂ ಈ ಒಂದು ಹಾಡನ್ನ ಮಾತ್ರ ಅವರ ಸ್ಕೂಲ್ ಡೇಲಿ ಡೆಫಿನೆಟ್ಲಿ ಪರ್ಫಾರ್ಮ್ ಮಾಡಿರ್ತಾರೆ. ವರ್ಷ ಈ ಹಾಡುಗಳೆಲ್ಲ ಸ್ಕೂಲ್ ಡೇರಲ್ಲಿ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ನಾನಂತೂ ಸ್ಕೂಲಿಂಗ್ ಮುಂಬೈನಲ್ಲಿ ಮಾಡಿದ್ದು, ಬಟ್ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಈ ಪರ್ಫಾರ್ಮೆನ್ಸ್ ಅಂತೂ ಇಡೀ ಆಡಿಟೋರಿಯಮೇ ಎಂಜಾಯ್ ಮಾಡ್ತು ಅಂತಲೇ ಹೇಳ್ಬೋದು. ಕನ್ನಡ ಬರದೇ ಇರೋರು ತುಂಬ ಜನ ಇದ್ದರು, ಬಟ್ ಪ್ರತಿಯೊಬ್ಬರೂ ಇದನ್ನು ಎಂಜಾಯ್ ಮಾಡಿದ್ರು. ಆ ಸಾಂಗ್ಗೆ ಆ ಥರ ಅಷ್ಟು ಜೋಶ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂಗಂತೂ ಸಖತ್ ಖುಷಿ ಆಯಿತು. ನಾನೇ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಲ ಅನ್ನೋ ಥರ ಫೀಲ್ ಆಗ್ತಿತ್ತು. Come little center, everyone should see your face. Come little center. Inge, your kids also do the same thing. Please make a group and everyone has to see your face. The people, ಚಿಕ್ಕದಾಯ್ತಾ, ನೆಕ್ಸ್ಟ್ ಟೈಮ್ ಒಂಚೂರು ಎಕ್ಸ್ಚೇಂಜ್ ಮಾಡೋಣ ಸರ್. ಹೈಟ್ ಕಮ್ಮಿ ಇರೋರು ಮುಂದೆ ಬನ್ನಿ, ಹೈಟ್ ಜಾಸ್ತಿ ಇರೋರು ಒಂಚೂರು ಹಿಂದೆ ಬನ್ನಿ. ಇಲ್ಲ ಅಂದ್ರೆ ಟ್ಯಾಲೆಂಟ್ಗಳೆಲ್ಲ ಹಂಗೆ ಹೈಡ್ ಆಗ್ಬಿಡ್ತೀರ. ಹೈಟ್ ಕಮ್ಮಿ ಇರೋರು ಮುಂದೆ ಬನ್ನಿ. ಕಮ್ ಮ್ಯಾಮ್, ಯು ಪ್ಲೀಸ್. ಸರ್ ಸಾಂಗ್ ರೆಡಿ ಇದೆಲ್ಲ? ಐ ಹ್ಯಾವ್ ಟೋಲ್ಡ್ ಯು ಆಗ್ಲೇ. ಓಕೆ, ಈಗ ಯು ಹ್ಯಾವ್ ಟು ಡ್ಯಾನ್ಸ್ ಲೈಕ್ ಯುವರ್ ಕಿಡ್ಸ್, ನಾಟ್ ಲೈಕ್ ಅನ್ ಅಡಲ್ಟ್ಸ್. ಈ ಪೇರೆಂಟ್ಸ್ ತರ ಅಲ್ಲ. ಯು ಹ್ಯಾವ್ ಟು ಡ್ಯಾನ್ಸ್ ಲೈಕ್ ಕಿಡ್ಸ್. ಯು ನೋ ಹೌ ದೇ ಡ್ಯಾನ್ಸ್? All non-sync, improper. You have to see me because I'm your teacher. Okay, ready? Okay, DJ, play the music. Yes, 100% sir. Yes, I'm the choreographer. You have to dance like kids. Okay, sound. Yes. Okay, everyone. Twinkle, twinkle, little star, how I wonder what you are. Up above the world so high, like a diamond in the sky. Twinkle, twinkle, little star, how I wonder what you are. Marlena, why do you have to dance? Come on, dance. Like a kids, not like our parents. When rising sun is gone. Exactly. Come on, chappale barbeku. Show your little light. Twinkle, twinkle all the night. Twinkle, twinkle little star, how I wonder what you are. Stop the music. ಸರ್, ನಿಮ್ಮ ಹತ್ರ ಏನಾದ್ರು ಈ ನಾನು ನಂದಿನಿ ಸಾಂಗ್ ಇದೆಯಾ? ನಾನು ಬಂದೀನಿ ಹಂಗೆ. ಓಕೆ, ಯು ಹ್ಯಾವ್ ಟು ಡಾನ್ಸ್. ನೀವು ರೆಡಿ ಅಂದಾಗ ರೆಡಿನಾ? ಟೈಮ್ ಬೇಕಾ? ಓಕೆ, ತಗೊಳ್ಳಿ. ಆ್ಯಂಡ್ ಈಗ, ಸೊ ಯು ರಿಮೆಂಬರ್ ಯುವರ್ ಆನ್ಯುವಲ್ ಡೇ ಸೆಲೆಬ್ರೇಷನ್ಸ್. ಹೂ ಹ್ಯಾವ್ ಡನ್ ಡಾನ್ಸ್, ಆಕ್ಟಿಂಗ್, ಸ್ಕಿಟ್? ಯಾರು ಮಾಡಿದ್ದೀರಾ? ಕಮ್ ಆನ್, ರೈಸ್ ಯುವರ್ ಹ್ಯಾಂಡ್. ಯು ಡಾನ್ಸ್? ಡಿಡ್ ಯು ಸಿ ಯುವರ್ ಚಬ್ಬಿ ಚೀಕ್ಸ್ ಅಂಡ್ ಲಿಪ್ಸ್ಟಿಕ್ ಅನ್ನೋ? It was actually unprofessional ಆಗಿದ್ರು. They were not at all makeup artists, but now the teachers are like makeup artists. They know how to draw eyeliner, they know how to put the lipstick, everything, right? Okay, now today you have to go to your home and you have to check your albums. You have to share along with your kids. You can collage, right? You know all editing apps in the mobile. Okay, you have to collage all the beautiful kids' memory along with your kids. Today they are performing. So ready now? Okay. Yes, ready. And everyone should dance. And actually the person who is wearing coat now, he was literally dancing like a kid. Article samadini, uta sarila, annuno sittini, something to tella, mare karastini. Veda. I think you have some IT background, some of the parents. We'll take a photo. I don't know, after UKG and all which school your parents will go and your kids will go, but this is a memory actually you have to capture in your lifetime. Come on, a big round of applause. Okay, look at the camera and say cheese. Literally like kids, man. Super.
Thank you. You can disperse. Thank you. ಸ್ಕೂಲ್ ಡೇನಲ್ಲಿ ಈ ಹಾಡು ಅಂದರೆ ನಮ್ಮ ಕರ್ನಾಟಕ ಆ್ಯಂಥಮ್ ಇಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಈ ಹಾಡನ್ನ ಕೂಡ ಹಾಡಿದ್ರು ಮಕ್ಕಳು. ಎಷ್ಟು ಚೆನ್ನಾಗಿ ಎಷ್ಟು ಸ್ಪಷ್ಟವಾಗಿ ಹಾಡ್ತಾಯಿದ್ರು. ಥರ ಇವರೆಲ್ಲ UKG ಮಕ್ಕಳು ಅನಿಸುತ್ತೆ, ಬಟ್ ತುಂಬಾ ಕ್ಲಿಯರಾಗಿ ಹಾಡ್ತಾಯಿದ್ರು. ಆ್ಯಂಡ್ ಈ ಸಾಂಗ್ ಮಾತ್ರ ನನ್ನ ಸ್ಕೂಲ್ ಡೇ ಅಂದರೆ ನಾನು ಬಾಂಬೆನಲ್ಲಿ ಸ್ಕೂಲ್ ಡೇ ಮಾಡಿದ್ನಲ್ಲ, ಸೊ ಅಲ್ಲಿ ಪ್ರತಿ ವರ್ಷವೂ ಬ್ರೆಜಿಲ್ ಸಾಂಗ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರ್ತಿತ್ತು. ಯಾವುದಾದ್ರೂ ಕ್ಲಾಸ್ ಈ ಒಂದು ಸಾಂಗ್ನ ಡೆಫಿನೆಟ್ಲಿ ಡ್ಯಾನ್ಸ್ ಮಾಡೇ ಮಾಡ್ತಾಯಿದ್ರು. ಸೊ ಅಂತ ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಮಾತ್ರ ನನಗೆ ಲಕ್ಷಿದ್ದು ಲಾಸ್ಟ್ ಇಯರ್ ಸ್ಕೂಲ್ ಡೇ ನೆನಪಾಯಿತು. ಸೊ ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಲಾಸ್ಟ್ ಇಯರ್ ಲಕ್ಷಿತ್ ಸ್ಕೂಲ್ ಡೇನಲ್ಲಿ ಅವನು ಡ್ಯಾನ್ಸೇ ಮಾಡಿರಲಿಲ್ಲ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಫುಲ್ ಬ್ಲ್ಯಾಂಕಾಗಿ ಹೀಗೆ ನಿಂತ್ಕೊಂಡಿದ್ದ. ಕಂಪ್ಲೀಟ್ ಡ್ಯಾನ್ಸ್ ಆನ್ ಫುಲ್ ಸುಮ್ಮನೆ ನಿಂತ್ಕೊಂಡೇ ಇದ್ದ. ಸೊ ಆವಾಗ ಮತ್ತೆ ಇನ್ನೊಂದ್ಸತಿ ಅದನ್ನು ಲೈಕ್ ಒನ್ಸ್ ಮೋರ್ ಅಂತ ಹಾಕಿ ಹಾಡಿದ್ರಲ್ಲ, ಆ ಟೈಮಲ್ಲಿ ನಾನು ಸ್ಟೇಜ್ ಮೇಲೆ ಹೋಗಿ ಅವನ ಜೊತೆ ಡ್ಯಾನ್ಸ್ ಮಾಡಿದಾಗ ಅವ್ನು ಡ್ಯಾನ್ಸ್ ಮಾಡಿದ್ದು. ಸೊ ಆ ಒಂದು ನೆನಪು ಸಿಕ್ಕಾಪಟ್ಟೆ ಆಯಿತು. ಅದಕ್ಕೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡೆ. ಆ್ಯಂಡ್ ಇವಾಗ ಸ್ಟಾರ್ಟ್ ನಮ್ಮ ಲಕ್ಷಿತ್ ಪರ್ಫಾರ್ಮೆನ್ಸ್. ಸೊ ಆದಷ್ಟು ನನ್ನೀತ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಹಾಗೂ ಅವ್ನು ಹೇಗೆ ಡ್ಯಾನ್ಸ್ ಮಾಡ್ದ ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ, ಆಯಿತಾ? ಆ್ಯಕ್ಚುಲಿ ನೀವು ಇವರ ಒಂದು ಕಂಪ್ಲೀಟ್ ಲುಕ್ ನೋಡಿದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ರು ಅಂದರೆ ಈ ಒಂದು ಲುಕ್ಕಲ್ಲಿ ಪ್ರತಿಯೊಂದು ಮಗುನೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಅಂದರೆ ಆ ವೈಬ್ರೆಂಟ್ ಬ್ರೈಟ್ ಕಲರ್ದು ಡ್ರೆಸ್ಸಸ್ ಮತ್ತು ಒಂಥರ ಫ್ಲಾರಲ್ ಫುಲ್ಲು ತಲೆ ಮೇಲೆ ಈ ಥರ ಟಿಯಾರ ಥರ ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ನನಗಂತೂ ನನ್ನ ಲೋಲಾನಂತೂ ಮುದ್ದಾಡ್ಬಿಡೋಣ ಅನ್ನಿಸ್ತಾ ಇತ್ತು, ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ ಅವನಂತೂ. ಸೊ ಕಂಪ್ಲೀಟ್ ಸಾಂಗ್ ಅಂತೂ ಹಾಕೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಗ್ಲಿಮ್ಸಸ್ ಥರ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು. ಪ್ರಾಕ್ಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿರ್ತಾರೆ. ಬಿಕಾಸ್ ಅವ್ರೇನಾದರೂ ಇವಾಗ ಫೆಬ್ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಪರ್ಫಾರ್ಮೆನ್ಸ್ ಇದೆ ಅಂತಂದರೆ ಅವ್ರು ಜಾನ್ವರಿಯಿಂದನೇ ಲೈಕ್ 1.5 ಮಂತ್ಸ್ 2 ಮಂತ್ಸಿಂದನೇ ಅವ್ರಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿರುತ್ತೆ. ಲಾಸ್ಟ್ ಇಯರ್ ಕೂಡ ಹಾಗೆ ಆಗಿತ್ತು, ಈ ವರ್ಷ ಕೂಡ ಹಾಗೆ ಆಗಿತ್ತು. ಸೊ ಒಂಥರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ಮತ್ತು ನಮಗೆ ಹೇಳಿರೋದಿಲ್ಲ ಯಾವ ಸಾಂಗು ಅಂತ. ಬಟ್ ಈ ಸತಿ ಲೋಲಾ ಹೇಳ್ಬಿಟ್ಟ, ಪಾನಿ ಪಾನಿ ಮಾಡ್ತಾಯಿದ್ದೀವಿ ಅಮ್ಮ, ಪಾನಿ ಪಾನಿ ಅಂತ. ಸೊ ನಾನು ಈಸಿಯಾಗಿ ಗೆಸ್ ಮಾಡಿದೆ ಇದೇ ಹಾಡು ಅಂತ. ಲಕ್ಷಿತ್ ಡ್ಯಾನ್ಸ್ ಆ್ಯಂಡ್ ಅವನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಅನಿಸ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಲೈಕ್ ಒಂಥರ ಪ್ರೌಡ್ ಅಂತ ಫೀಲ್ ಆಗುತ್ತಲ್ಲ ನಮ್ಮ ಆ್ಯಸ್ ಅ ಪೇರೆಂಟ್ಸು ಆ ಥರ. ಆ್ಯಂಡ್ ಹೋದ ವರ್ಷ ಕೂಡ ಅವನ ಜೊತೆ ಸ್ಟೇಜ್ನ ಶೇರ್ ಮಾಡಿದ್ದೆ. ಈ ವರ್ಷ ಕೂಡ ಅವನ ಜೊತೆ ಸ್ಟೇಜ್ನ ಶೇರ್ ಮಾಡುವಂಥ ಒಂದು ಚಿಕ್ಕ ಅವಕಾಶ ನನಗೆ ಸಿಕ್ತು. ಅದಕ್ಕೇ ಒಂಥರ ತುಂಬ ಥ್ಯಾಂಕ್ಫುಲ್ ಅಂತಲೇ ಹೇಳ್ಬೋದು ನಾನು. ಯಾಕೆ ಹೇಳ್ತಾ ಇದೀಯಾ? ಯಾಕೆ?
ಆ್ಯಂಡ್ ಇದು ಬಂದು ಒಂದು ಸಿಂಗಿಂಗ್ ಪರ್ಫಾರ್ಮೆನ್ಸ್ ಆಗಿತ್ತು, ಬಟ್ ಅದು ಸಿಂಗಿಂಗ್ ಕಡಿಮೆ ಶೌಟಿಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿತ್ತು. ಬಟ್ ಮಕ್ಕಳು ಎಷ್ಟು ಕಿರ್ಚ್ಕೊಂಡು ಅಂದರೆ ನನ್ನ ವಾಯ್ಸ್ ಜೋರ ನಿನ್ನ ವಾಯ್ಸ್ ಜೋರ ಅನ್ನೋ ಒಂದು ಮಟ್ಟಿಗೆ ಕಾಂಪಿಟೇಷನಲ್ಲಿ ಕಿರ್ಚ್ಕೊಂಡು ಹಾಡ್ತಾಯಿದ್ರು. ಬಟ್ ಈ ಹಾಡು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಲಕ್ಷಿತ್ ಯಾವಾಗಲೂ ಹಾಡ್ತಾ ಇರ್ತಾನೆ ಮನೇಲಿ. ಕಮ್ ಡಿಯರ್ ಮೈ ಡಿಯರ್ ಕೃಷ್ಣ ಕನಯ್ಯ, ನನಗೆ ಬಯಾಟಾಗ್ಬಿಟ್ಟಿದೆ ಅವನು ಅಷ್ಟು ಸತಿ ಹಾಡಿದ್ದಾನೆ. ಅದು ಇನ್ನೊಂದು ಸತಿ ಯಾವತ್ತಾದರೂ ನನ್ನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವ್ನು ಹಾಡೋದನ್ನ. ತುಂಬ ಕ್ಯೂಟಾಗಿ ಆಡ್ತಾನೆ ಅದನ್ನು ಕೂಡ. ಆ್ಯಂಡ್ ಎಸ್, ಮಕ್ಕಳೆಲ್ಲ ಸೇರಿಕೊಂಡು ಆ್ಯಕ್ಷನ್ಸ್ ಎಲ್ಲ ಮಾಡಿ ಇವರೆಲ್ಲರೂ ಬಂದುಬಿಟ್ಟು ನರ್ಸರಿ ಮಕ್ಕಳು ಆಯಿತಾ. ಆ್ಯಂಡ್ ಅದಾದ ನಂತರ ಲಡ್ಡು ತುಂಬ ಅಳ್ತಾ ಇದೆ ಅಂತ ಲಚ್ಚು ಅವನಿಗೆ ಫೀಡ್ ಮಾಡಿಸೋದಕ್ಕೆ ಅಂತ ನಾವು ಬ್ಯಾಕ್ ಸ್ಟೇಜಿಗೆ ಬಂದ್ವಿ. ಸೊ ಇದು ಬಂದು ಮಕ್ಕಳದು ಚೇಂಜಿಂಗ್ ರೂಮ್ ಎಲ್ಲ ಆಗಿತ್ತು. ಸೊ ಎಲ್ಲ ನರ್ಸರಿ ಮಕ್ಕಳು, LKG UKG ಮಕ್ಕಳೆಲ್ಲ ಎಲ್ಲರೂ ಇಲ್ಲೇ ಇದ್ದರು. ಆ್ಯಂಡ್ ಪಾಪ ಎಲ್ಲ ಮಕ್ಕಳನ್ನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಆ ಟೀಚರ್ಸ್ಗೆ. ನರ್ಸರಿ LKG UKG ಮಕ್ಕಳು ಟೀಚರ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ಮಕ್ಕಳು ತುಂಬ ಕ್ರ್ಯಾಂಕಿ ಆಗಿರ್ತಾರೆ, ತುಂಬ ಹಠ ಮಾಡ್ತಾರೆ, ಸ್ಟಬನ್ ಆಗಿರ್ತಾರೆ. ಬಟ್ ಅವ್ರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಗೊತ್ತಾ. ಸೊ ನಾನು ಬ್ಯಾಕ್ ಸ್ಟೇಜ್ ಹೋದಾಗಲೇ ನನಗೆ ಗೊತ್ತಾಯಿತು ಎಷ್ಟು ಪೇಷನ್ಸ್ ಬೇಕು ಅಂದರೆ ಈ ಥರ ಚಿಕ್ಕ ಮಕ್ಕಳಿಗೆ ಟೀಚರ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು. ಆ್ಯಂಡ್ ಆ ಎಲ್ಲ ಟೀಚರ್ಸ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ತುಂಬಾ ಜಾಸ್ತಿ ಖುಷಿ ಆಗುತ್ತೆ ಅವ್ರು ಮಾಡುವಂಥ ಕೆಲಸಕ್ಕೆ. ಯಾಕಂದರೆ ಮನೇಲಿ ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡೋದೇ ನನಗೆ ಅಷ್ಟೊಂದು ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಅವರು ಒಂದೊಂದು ಕ್ಲಾಸಲ್ಲಿ ಇಬ್ಬಿಬ್ಬರು ಟೀಚರ್ಸ್ ಇರ್ತಾರೆ, ಇಬ್ಬರು ಸೇರಿ 15 ಜನ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು. ಸೊ ಅದೊಂದು ತುಂಬಾ ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು ಡೈಲಿ ಅವರಿಗೆ. ಬಟ್ ಅವ್ರು ಅಷ್ಟೇ ಪೇಷನ್ಸ್ ಆಗಿ ಅಷ್ಟೇ ಎಷ್ಟು ಮುದ್ದಾಗಿ ಮಕ್ಕಳನ್ನ ಮಾತಾಡಿಸ್ಕೊಂಡು ಹ್ಯಾಂಡಲ್ ಮಾಡ್ತಾರೆ. ಸೀರಿಯಸ್ಲಿ ಹಂಗಂದ್ರೆ ತುಂಬಾ ಜಾಸ್ತಿ ಖುಷಿ ಆಗುತ್ತೆ. Okay, Mama is there. You should not cry. Okay, good girl, no? Good baby, no? Hi. You also don't cry. Mama is there. Mama will come. Okay, don't cry. Amma barutte. Amma beka. Amma beka. Amma barutte. Appa beka. Appanu barutte. Okay, don't cry. You also don't cry. Appa will come. ಹೇಳ್ರಿ ಇಲ್ಲಿ ಹೇಳು, ಹೇಗಿತ್ತು? ಸೂಪರ್ ಆಗಿ ಮಾಡಿದ ಡ್ಯಾನ್ಸ್. ಚೆನ್ನಾಗಿ ಲಾಸ್ಟ್ ಮಾಡಿದ್ನಾ? ಟೈಮ್ ಅಂತೂ ನಿಜವಾಗ್ಲೂ ತುಂಬಾ ಬೇಜಾರಾಗಿತ್ತು. ಈ ಸತಿ ಬಟ್ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ. ಅಲ್ವಾ, ಚೆನ್ನಾಗಿ ಮಾಡ್ದ. ತೋರ್ಸು ಮಗನಲ್ಲಿ ನಿನ್ ಫೇಸ್ ತೋರ್ಸು ನನಗೆ. ವಿ ಆರ್ ಪ್ರೌಡ್ ಆಫ್ ಯು. ಸೇ ಥ್ಯಾಂಕ್ ಯು. ಇವನು ಲಕ್ಷು ಬರೀ ಏನಾದ್ರೂ ಒಂದು ಕಿಟ್ಲೆ ತಿಂಬ. ಲಕ್ಷು ನನ್ನ ನೋಡ್ದ ನೀನು? ಲಕ್ಷು ನನಗೆ ಕೈ ಮಾಡ್ತಿದ್ದೆ ನೋಡ್ದ ನೀನು? ಹಾಂ ನೋಡ್ಲಿಲ್ವಾ? ಹಾಗೂ ಇಲ್ಲಿ ಊಟದ ಅರೇಂಜ್ಮೆಂಟ್ಸ್ನ ಕೂಡ ಮಾಡಿರ್ತಾರೆ, ನೋಡ್ಬೋದು ನೀವು. ಲೈಕ್ ಪ್ರತಿಯೊಂದು ಬರೋ ಪೇರೆಂಟ್ಸ್ಗೆ ಆಗಲಿ ಎಲ್ರಿಗೂ ಊಟದ ಅರೇಂಜ್ಮೆಂಟ್ಸ್ ಇತ್ತು. ಲಚ್ಚು ಹೇಗಿತ್ತು ಪರ್ಫಾರ್ಮೆನ್ಸ್ ಎಲ್ಲ? ತುಂಬ ಚೆನ್ನಾಗಿದೆ. ಯಾಕತ್ತೆ ಸರಿ ಅದು ಹೇಳು. ಮನೆಗೆ ಹೋಗಿರ್ತೀನಿ. ರೀ, ನಿನ್ಗೆ ಹೇಗೆ ಅನ್ನಿಸ್ತು ಲಕ್ಷಿತ್ ಪರ್ಫಾರ್ಮೆನ್ಸ್ ಎಲ್ಲ? ಏನು ನೋಡ್ತಾ ಇದೆಯಾ? ನೋಡ್ತಿದ್ದೀನಿ ಮೆಂಬರ್ಶಿಪ್ ಏನಾದರೂ ಹಾಕಿದ್ದಾರೆ ಎಷ್ಟು ಅಂತ. ಓಕೆ ಸರಿ, ಹೇಗೆ ಅನ್ನಿಸ್ತು ಪರ್ಫಾರ್ಮೆನ್ಸ್ ಎಲ್ಲ? ತುಂಬ ಚೆನ್ನಾಗಿದೆ. ಲಾಸ್ಟ್ ಲಾಸ್ಟ್ ಸತಿನೂ ಡ್ಯಾನ್ಸ್ ಮಾಡಿದ್ನಲ್ಲ, ಆಮೇಲೆ ಎಲ್ಲಿಗೋದ? ಲಕ್ಷಿತ್ ಪರ್ಫಾರ್ಮೆನ್ಸ್ ಮುಗೀತು. ಲಾಸ್ಟ್ ಇಯರ್ ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಲಕ್ಷಿತ್ ಸ್ಟೇಜ್ ಮೇಲೆ ಮಾಡಲಿಲ್ಲ. ಏಕೆಂದರೆ ಅವ್ರು ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಹತ್ರ ಬರಬೇಕು ಅಂತ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಬಟ್ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ತುಂಬಾ ಖುಷಿ ಆಯಿತು, ಒಂಥರ ವೆಲ್. ಸೊ ಇನ್ನೂ ಫಂಕ್ಷನ್ ನಡೀತಾ ಇದೆ. ಬಟ್ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ಸೊ ತುಂಬ ಟೈಮ್ ಇರೋದಕ್ಕೆ ಆಗೋದಿಲ್ಲ. ಲಡ್ಡು ಆಲ್ರೆಡಿ ಅಳ್ತಾ ಇದ್ದಾನೆ. ಸಿಂಬಾದು ಸದ್ಯಕ್ಕೆ ಅವನಿಗೆ ಸ್ವಲ್ಪ ಸರಿ ತಿನ್ಸ್ಕೊಂಡು ಬಂದಿದ್ದೆ ಬೆಳಗ್ಗೆ. ಸೊ ಅದರಿಂದ ಇಲ್ಲಿ ತನಕ ಆಗಿದೆ. ಬಟ್ ಇನ್ನು ಮುಂದೆ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಮ್ಯಾಮ್ ಕರ್ಕೊಂಡು ಹೋಗಿ ಮ್ಯಾಮ್ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಲಕ್ಷಿತ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆ್ಯಂಡ್ ಲಚ್ಚು ಏನಕ್ಕೆ ಇಮೋಷ್ನಲ್ ಆದ್ಲು ಅಂತ ಮನೆಗೆ ಹೋದ್ಮೇಲೆ ಹೇಳ್ತಾಳೆ ಅಂತ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಇಮೋಷ್ನಲ್ ಆದೆ. ಬಟ್ ದೆನ್ ಆಮೇಲೆ ಹಾಗೆ ನಾರ್ಮಲ್ ಆಗಿಬಿಟ್ಟೆ. ಆ್ಯಂಡ್ ಫುಲ್ ನನಗೆ ಲಕ್ಷಿತ್ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡೋ ಇದರಲ್ಲಿ ಒಂಥರ ಸಖತ್ ಖುಷಿನೇ ಆಗೋಯ್ತು. ಬಿಕಾಸ್ ನನಗೆ ಗೊತ್ತಿತ್ತು ಅವ್ನು ಯಾವ ಸಾಂಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಏನು ಎತ್ತ ಅಂತ. ಒಂದು ಸೆಕೆಂಡ್, ಅವ್ನು ಯಾವ ಸಾಂಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಏನು ಎತ್ತ ಅಂತ ಎಲ್ಲ ಗೊತ್ತಿತ್ತು. ಅವನು ಫಸ್ಟೇ ನನಗೆ ಹೇಳಿದ್ದ, ಅಮ್ಮ ಪಾನಿ ಪಾನಿ ಸಾಂಗ್ಗೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಮನೇಲೂ ಕೂಡ ನನ್ನೂ ಕೂಡ ಅವನ ಜೊತೆ ಸೇರಿಸಿ ಡ್ಯಾನ್ಸ್ ಮಾಡಿಸ್ತಾ ಇದ್ದ. ಸೊ ಏನೋ ಥರ ಖುಷಿ ಇದೆಲ್ಲ. ಈ ಮೆಮರೀಸ್ ಎಲ್ಲ ಸೀರಿಯಸ್ಲಿ ಲೈಫ್ ಲಾಂಗ್ ಚೆರಿಷ್ ಮಾಡುವಂಥದ್ದು. ನಾವು ಚಿಕ್ಕವರಿರ್ಬೇಕಾದ್ರೆ, ನಾವು ಪರ್ಫಾರ್ಮ್ ಮಾಡಿರಬೇಕಾದ್ರೆ ಪ್ರಾಬ್ಲಿ ಆ ಫೋಟೋಸ್, ಆ ಮೆಮರೀಸ್ ಇಲ್ಲ. ನಾನು ಕಾಲೇಜಲ್ಲಿ ಪರ್ಫಾರ್ಮ್ ಮಾಡಿರೋ ಮೆಮರೀಸ್ ಇದಿದೆ. ಬಟ್ ಈ ವಯಸ್ಸಿಂದ ಅದಿಲ್ವಲ್ಲ. ಬಟ್ ಅದನ್ನು ನಾವು ನಮ್ಮ ಮಕ್ಕಳಲ್ಲಿ ನೋಡ್ತೀವಿ. ಎಷ್ಟು ಖುಷಿ ಆಗುತ್ತೆ ಅಲ್ವ ಲೈಟು? ನಿಮ್ಮ ಅಣ್ಣನ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿನ್ನ ಮಗನಿಗೆ ಬನ್ನಿ ಹೋಗೋಣ.